ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರುವೇಕೆರೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಅಂದರೆ ನಾನು ಒಂದು ಗಾಡಿ ಬುಕ್ ಮಾಡಿದ್ದೆ. ಆ ಗಾಡಿ ತರಕ್ಕೆ ಹೋಗ್ತಾಯಿದ್ದೀನಿ. ಅದು ಯಾವ ಗಾಡಿ ಏನು ಅನ್ನೋದು ಆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಆಟೋ ಬುಕ್ ಮಾಡಿದ್ದೆ, ಆಟೋ ಬಂದಿತ್ತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಶ್ರೀ ಮಂಜುನಾಥ ಸ್ವಾಮಿ ಆಟೋ ಕಲೆಕ್ಷನ್ ಟೆಂಟ್ಸ್ ಅಂತ, ಇಲ್ಲೇ ನಾವು ಆಟೋ ತೊಗೊಂಡಿದ್ದು. ಆಟೋ ರೆಡಿಯಾಗಿ 3-4 ದಿವಸ ಆಗಿತ್ತು. ಆ ಆಟೋ ತೊಗೊಳಕ್ಕೆ ನಮಗೂ ಟೈಮ್ ಬಂದಿರಲಿಲ್ಲ. ಇಂಥ ಟೈಮ್ಗೆ ಇಂಥ ಡೇಟ್ಗೆ ತರಬೇಕು ಅಂತ ಹೇಳಿ ಅರ್ಚಕರು ಹೇಳಿದರು. ಹಾಗಾಗಿ ಆ ಡೇಟ್ಗೋಸ್ಕರ ಕಾಯ್ತಾ ಇದ್ದು ನಾವು. ಫೈನಲಿ ಇವತ್ತು ಆಟೋ ತಂದಿದ್ದೀವಿ. ಏನಪ್ಪಿ ಖುಷಿನಾ? ಈ ಕಡೆ ಒಂದು ಸ್ವಲ್ಪ ಟರ್ನ್ ಮಾಡ್ಕೊಂಡು ಹೇಳ್ಬೇಕನ. ಹೊಸ ಗಾಡಿ ಆಗ್ತಾ ಇದೆಯಾ? ಏನು ಅನ್ನಿಸ್ತೈತೆ? ಸೂಪರಾ? ಬಂದೇನವ? ಯಾಕೆ ಇಷ್ಟೊಂದು ಸುಸ್ತಾಗಿದೆಯಾ? ಏಕೆ? ಅಯ್ಯೋ ಅಯ್ಯೋ ಅಯ್ಯೋ, ಬೇಗ ಬೇಗ ಬಾ ಒಳಕ್ಕೆ. ಬಾರೆ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಟ್ಲು ಹಂಗೆಯ. ಸರಿಯಾಗಿ ಕುತ್ಕೋ. ನೋಡ್ದೆ ಆಟೋನಾ? ಇನ್ನೂ ಪೂಜೆ ಮಾಡಿಸಿಲ್ಲ ಅದಕ್ಕೆ ನಾವು. ಪೂಜೆ ಮಾಡ್ಸೋಕ್ಕೆ ದೇವರೆಲ್ಲ ಬಾಕ್ಲು ಹಾಕೊಂಡು ಹೋಗಿದ್ರು ಮಧ್ಯಾಹ್ನ. ಅದಕ್ಕೇ ನನ್ನ ಮಗಳು ಇಲ್ದಿದ್ದು ಪೂಜೆ ಹೆಂಗೆ ಮಾಡಿಸೋದು? ಏಯ್, ಸ್ವೀಟ್ ಇನ್ನೂ ಪೂಜೆ ಮಾಡಿಸಾದ್ಮೇಲೆ. ಹಾಂ, ಅದಿತಿಗೆ, ಅವ್ರ ಅಮ್ಮಂಗೆ ಎಲ್ಲರಿಗೂ ಕೊಟ್ಟು ಬರೀವಂತೆ. ಜಾಸ್ತಿ ಇದೆ, ಜಾಸ್ತಿ ಇದೆ ಅಮ್ಮ. 365 ಇದೆ. ಅದಕ್ಕೆ ಶುಗರ್ ಚೆಕ್ ಮಾಡಿ ಕೊಟ್ಟೆ. ಇನ್ನೇ ಶುಗರ್ ಜಾಸ್ತಿ ಆಗಲ್ಲ, ಇನ್ನೇನಿರುತ್ತೆ. ಹೇಳು, ಹೇಳ್ಸೋ. 1 2 3 4 5 6 7 8 9 10. 1 2 3 4 5 6 7 8 9 ಹೇಳಿಸುತ್ತೆ ಫ್ರೆಂಡ್ಸ್. ಅದರಲ್ಲಿ ಕ್ಯಾಪು ಒಂದು ಲೋಟ ಹಾಲು ಕಾಯ್ಸಿ ಕೊಡ್ಲಾ? ನನ್ನ ಮಗಳಿಗೆ ಇವತ್ತು ಮಧ್ಯಾಹ್ನ ಇನ್ಸುಲಿನ್ ಕೊಟ್ಟಿರಲಿಲ್ಲ. ಏಕೆಂದರೆ ಗಾಡಿ ತರಕ್ಕೆ ಹೋಗಿದ್ವಲ್ಲ, ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾತ್ರ ಕೊಟ್ಟು ಕಳಿಸಿದ್ದೆ. ಇದೇ ಫಸ್ಟ್ ಟೈಮ್ ಆ ಥರ ಮಾಡಿರೋದು ನಾನು, ಏನಾಗುತ್ತೋ ಅಂತ. ಅದಕ್ಕೆ ಬರ್ತಿದ್ದಂಗೆ 3 ಗಂಟೆಗೆ ಬಂದ್ಲಲ್ಲ, ಶುಗರ್ ಟೆಸ್ಟ್ ಮಾಡಿ ಇನ್ಸುಲಿನ್ ಕೊಟ್ಟಿದ್ದೀನಿ. ಇನ್ಸುಲಿನ್ ಕೊಟ್ಟಮೇಲೆ ಅವಳಿಗೆ ಹೊಟ್ಟೆಗೆ ಏನಾದರೂ ಕೊಡಲೇಬೇಕು. ಹಾಗಾಗಿ ಹಾಲು ಬಿಸ್ಕೆಟ್ ಕೊಡ್ತೀನಿ. ಸನ್ವಿ, ನಾವೆಲ್ಲೋಗ್ತಿದ್ದೀವಿ ಈಗ? ನಾವು ಇವಾಗ ಗಾಡಿ ಪೂಜೆ ಮಾಡಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಅಯ್ಯೋ, उपवेदास्ते अर्थवां समर्पया विशेषे आभरणार्थे आभरणार्थे समर्पया विशेषे स्वरूपवाहं देवतायै नमः. हरिद्रां स्वर्णवर्णाभं देवं लिङ्गनाथं गण्डालङ्करणार्थाय सुन्दरीसमयाचिरं. हरिद्रां स्वर्णवर्णाभं देवं लिङ्गनाथं गण्डालङ्करणार्थाय सुन्दरीसमयाचिरं. हरिद्राचूर्णं समर्पयामि कुङ्कुमं सर्व हरिद्रां स्वर्णवर्णाभं देवं लिङ्गनाथं गण्डालङ्करणार्थाय सुन्दरीसमयाचिरं.
गङ्गाचूर्णं समर्पयामि चूर्णं समर्पयामि नन्दिकादि शिवं देवी समर्पयामि शिवशक्तिस्वरूपवासुदेवाय परमात्मे धूपमाग्रहापयामि दीपं दर्शयामि दीपान्तरयामि नैवेद्यार्थे open it. मधुर भक्षणे इदं स्वासत्तेन परिशिष्यामि काव्यमस्मरामि स्वाहा मन्दिरात्मिकायै स्वाहा प्रियात्मिकायै स्वाहा तुर्यात्मिकायै स्वाहा प्रत्यक्षमात्मिकायै स्वाहा शेषकृष्णवासुदेवायै नालकीर्तिः मधुर भक्षणे दयामि देवादिदेवाय भक्तकल्पशास्त्रे नमो नमस्तु नित्यं सकले शरण्याय शरणार्थी राजाय आपदो मे नाशय नाशय संपदो मे वर्धय वर्धय सकलमनोत्थान साधय साधय
ಗಣಪತಿಯಲ್ಲಿ ಮತ್ತು ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಜೀವನೋಪಾಯಕ್ಕಾಗಿ ಈ ಒಂದು ವಾಹನವನ್ನು ಖರೀದಿಸಿ ಮೀನಿಗೆ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಯಾವುದೇ ದೃಷ್ಟಿ ದೋಷ, ವಾಗ್ದೋಷ, ಕೃತ್ರಿಮ, ಉಪದ್ರವ, ದುಷ್ಟಶಕ್ತಿ ಯಾವುದಿದ್ರೂ ಎಲ್ಲ ನಿವೃತ್ತಿಯಾಗಿ ಪ್ರಯಾಣ ಕಾಲದಲ್ಲಿ ಯಾವುದೇ ಅಪಘಾತಗಳಾಗಬಾರ್ದು. ಹಾಗೂ ಪ್ರಯಾಣಿಕರೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಮನಸ್ಸು ಉಂಟಾಗದೇ ಇದ್ದ ಹಾಗೆ ನಾವು ಯೋಚನೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರತಿ ಫಲವನ್ನು ನಮಗೆ ಅನುಗ್ರಹಿಸಿ ಶ್ರೀರಕ್ಷೆಯಾಗಿ ಕಾಪಾಡಬೇಕಂತ ಪ್ರಾರ್ಥನೆ ಮಾಡಿ ನಿಮ್ಮ ಕೈ ಕೊಟ್ಟಿರೋ ಹೂವನ್ನು ಗಾಡಿ ಮೇಲೆ ಪೂಜೆ ಮಾಡಿ ಆ ತಟ್ಟೆ ತಗೊಂಡು ಬನ್ನಿ. ದೇವ್ರ ಮುಂದೆ ಫೈನಲಿ ಗಾಡಿ ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ನನಗಂತೂ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂದರೆ ಅಲ್ಲಿ ದೇವಸ್ಥಾನದ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಹೆಚ್ಚು ಕಡಿಮೆ ಒಂದು 10-15 ನಿಮಿಷ ಮಂತ್ರಗಳು ಹೇಳಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂದರೆ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು. ನನ್ನ ಲೈಫಲ್ಲೇ ನಾನು ಯಾವುದು ಎಷ್ಟು ಗಾಡಿ ತೊಗೊಂಡಿದ್ದೀನಿ ಯಾವತ್ತೂ ಹಿಂಗೆ ಪೂಜೆ ಮಾಡಿಸಿಲ್ಲ. ಆದರೆ ಇವತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮಾತ್ರ ಹೇಳ್ತಾ ಇದ್ದರೆ ಹೇಳೋಕ್ಕೆ ಇನ್ನೂ ಹೇಳಬೇಕು ಅಂತ ಅನಿಸುತ್ತೆ. ಸರಿ, ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ.